ಭಾಳ ಮುಖ್ಯವಾಗಿ ಇವತ್ತು ಸರ್ಕಾರ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಾಮಾನ್ಯ ಗೃಹ ಸಚಿವರು, ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಎಲ್ಲರೂ ಒಟ್ಟಾರೆ ಉತ್ತರವನ್ನು ಧರ್ಮಸ್ಥಳದ ವಿಚಾರದಲ್ಲಿ ಏನೊಂದು SIT ತನಿಖೆ ಆಗ್ತಿದೆ ಆ ವಿಚಾರದಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಿದ್ರೆ ಕೊಡಲಿ, ಭಾಳ ಸ್ಪಷ್ಟವಾದಂಥ ಉತ್ತರ ಕೊಡಲಿ. ಕಾಲಮಿತಿಯಲ್ಲಿ SIT ತನಿಖೆ ಕಾಲಮಿತಿಯಲ್ಲಿ ಆಗಲಿ ಮತ್ತು ಅನಾಮಿಕ ವ್ಯಕ್ತಿಯ ತನಿಖೆಯನ್ನು ಆಗಲಿ ಅಂತ ಒತ್ತಾಯ ಮತ್ತು ಅಲ್ಲಸಲ್ಲದ ಆಪಾದನೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏನಲ್ಲಿ ಹಾಕ್ತಿದ್ದಾರೆ, ಅದನ್ನು ಪೋಸ್ಟ್ ಮಾಡ್ತಿದ್ದಾರೆ ಅಂಥ ವ್ಯಕ್ತಿಗಳ ಮೇಲೆ ಸುಮೋಟೋ ಕೇಸನ್ನು ಸರ್ಕಾರ ಹಾಕಬೇಕು. ಈಗ ಬೇರೆ ಬೇರೆಯವ್ರನ್ನ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಏನೂ ಕಾರಣವಿಲ್ಲದೆ ಕೇಸ್ಗಳನ್ನು ಸುಮೋಟೋ ಹಾಕ್ತಾರೆ. ಇಲ್ಲಿ ಕಾರಣ ಇದ್ದು ಯಾವ ರೀತಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಮೇಲೆ ಮನಬಂದಂತೆ ಆಪಾದನೆಯನ್ನು ಮಾಡ್ತಿರೋಂಥ ಈ ವ್ಯಕ್ತಿಗಳ ಮೇಲೆ ಸುಮೋಟೋ ಕೇಸನ್ನು ಹಾಕಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಒತ್ತಾಯ. ನೋಡೋಣ ಇವತ್ತೇನು ಉತ್ತರ ಕೊಡ್ತಾರೆ ಅಂತ. ಸ್ಪಷ್ಟವಾದಂಥ ಉತ್ತರವನ್ನು ನಾವು ಬಯಸ್ತಾ ಇದ್ದೀವಿ. ಅವ್ರಿಗೆ ಯಾವುದು ಅಡೆತಡೆ ಆಗಿದೆ, ಷಡ್ಯಂತ್ರ ಏನಾಗಿದೆ ಅಂತ ಹೇಳಬೇಕಲ್ಲ ಸರ್ಕಾರ ಈಗ ಬೇರೆ ಬೇರೆ ಎಲ್ಲ ವಿಚಾರಗಳನ್ನು ಮಾತಾಡ್ತಿರ್ತಾರೆ. ಈ ಷಡ್ಯಂತ್ರ ವಿಚಾರನೂ ಮಾತಾಡಲಿ, ತಿಳಿಸ್ಲಿ. ಇದನ್ನು ತಿಳಿಸೋದು ಬಿಟ್ಟು ಸುಮ್ಮನೆ ಹಾಗೆ ಗಾಳಿಯಲ್ಲಿ ತೇಲಿಸುವಂಥ ಕೆಲಸಗಳು ಆಗೋದು ಬೇಡ. ನಾವು ಎದುರು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಸರ್ಕಾರ ಜವಾಬ್ದಾರಿಯುತವಾಗಿ ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ, ತನಿಖೆ ನಡೆದಿದೆ, ಸಾಕಷ್ಟು ಸಮಯ ಆಗಿದೆ. ಸ್ಪಷ್ಟವಾದಂಥ ಉತ್ತರ, ಷಡ್ಯಂತ್ರದ ವಿಚಾರ ಎಲ್ಲವನ್ನೂ ತಿಳಿಸ್ಲಿ ಅಂತ ನಾನು ಖಂಡಿತ ಅದರಲ್ಲಿ ಅನುಮಾನ ಏನಿದೆ. ಇವತ್ತು ಎಲ್ಲ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿರೋದಾಗಲಿ, ಇಲ್ಲಾಗಲಿ, ಅಲ್ಲಿ ಎಲ್ಲೇ ಆಗಲಿ ಯಾಂತೆಂಥ ಲಾಯರ್ಗಳನ್ನ ಇಟ್ಕೊಂಡಿದ್ದಾರೆ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಗಿರೋಂಥ ಆ್ಯನಿಮೇಷನ್ ಇನ್ನೊಂದು ಮತ್ತೊಂದು ಮತ್ತು ಮನಬಂದಂತೆ ಆಪಾದನೆ ಇಷ್ಟ ಬಂದಂಗೆ ಕಥೆಯನ್ನು ಸೃಷ್ಟಿ ಮಾಡಿ ಸುಳ್ಳು ತಂದೆ ತಾಯರು ಏನೂ ಇಲ್ಲದೆ ಇಷ್ಟ ಬಂದಂಗೆ ಎಲ್ಲ ರೀತಿಯಾದಂಥ ಕಥೆಗಳನ್ನು ಸೃಷ್ಟಿಯನ್ನು ಮಾಡಿ ಇವತ್ತು ಸುಳ್ಳನ್ನೇ ಸತ್ಯವಾಗಿ ಅದನ್ನು ಪ್ರೂವ್ ಮಾಡಲಿಕ್ಕೆ ಹೊರಟಿರುವಂಥವ್ರು ಎಲ್ಲ ಬೇರೆ ಬೇರೆ ವ್ಯಕ್ತಿಗಳು, PFI ಇದೆ, SDPI ಇದೆ, ಮತ್ತು ಬೇರೆ ಬೇರೆ ಎಲ್ಲ ಸಂಘಟನೆಗಳಿದೆ. ಇವನ್ನೆಲ್ಲ ಬಯಲಿಗಿಳಿಯುವಂಥದ್ದು. ಎರಡನೇ, ನಾವೇನು ಸದನದ ಒಳಗೆ SIT ಇವ್ರ ಮೇಲೆ ಮಾಡೋಂಥದ್ದಾಗಲಿ, ಈ ಅನಾಮಿಕ ವ್ಯಕ್ತಿ ಮತ್ತು ಸಂಬಂಧಪಟ್ಟ ಎಲ್ಲರ ಮೇಲೂ ತನಿಖೆ ಆಗಬೇಕು ಅನ್ನೋಂಥ ಒತ್ತಾಯವನ್ನು ನಾವು ಮಾಡ್ತಾನೇ ಇದ್ದೀವಿ.